ನಮಸ್ಕಾರ. ನಾನೊಂದು ಸುದ್ದಿ ಪತ್ರಿಕೆಯಲ್ಲಿ ಒಂದು ಚಿತ್ರವನ್ನು ನೋಡಿದೆ. ಚಿತ್ರ ನಿಮಗೆಲ್ಲ ಸಾಧಾರಣ ಅನಿಸ್ಬೋದು, ಆದರೆ ನನಗೆ ನೋಡಿದಾಗ ಒಂಥರ ವಿಶೇಷ ಅನಿಸ್ತು. ಏನಂದ್ರೆ ದಸರಾ ಆನೆಗಳನ್ನು ಮರಳಿ ಆ ಆನೆ ಶಬರಗಳಿಗೆ ಕರೆದುಕೊಂಡು ಹೋಗುವಂತಹ ಚಿತ್ರ ಅದು. ಆ ಫೋಟೋಗ್ರಾಫರ್ ತೆಗೆದಂಥ ಆ ಛಾಯಾಗ್ರಾಹಕರನ್ನು ಒಳ್ಳೆ ಚಿತ್ರ ಸೇವೆ ಇರ್ತದೆ. ಆನೆಯನ್ನ ಲಾರಿಗೆ ಹತ್ತಿಸುವಂತ ಚಿತ್ರ ಅದು. ಆನೆ ಲಾರಿಗೆ ಹತ್ತಾ ಇದೆ, ಇನ್ನು ಹತ್ತಿಲ್ಲ, ಹತ್ತಾ ಇದೆ. ಮಾವುತ ಆನೆಗೆ ಕೈ ಹಿಡಿದಿದ್ದಾನೆ. ನೋಡಿ, ಆನೆಯ ಶಕ್ತಿಯಲ್ಲಿ, ಆನೆಯ ದೇಹದಲ್ಲಿ ಮಾವುತ ಇಲ್ಲಿ, ಆದ್ರೆ ಇದರಲ್ಲಿ ಒಂದು ಅರ್ಥ ಇದೆ. ಮಾನವನ ಶಕ್ತಿ ಆನೆ ಮುಂದೆ ಏನೂ ಅಲ್ಲ, ಮಾವುತನ ಶಕ್ತಿ ಆನೆ ಮುಂದೆ ಏನೂ ಅಲ್ಲ. ಆನೆಯ ಒಂದಿಷ್ಟು ಭಾಗವನ್ನು ಮಾವುತನಿಗೆ ಎತ್ತಕ್ಕೂ ಕೂಡ ಆಗೋದಿಲ್ಲ. ಆದರೂ ಕೂಡ ಆ ಮಾವುತ ಆನೆಗೆ ಆ ಲಾರಿ ಹತ್ತಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ಚಿತ್ರದಿಂದ ನಮ್ಗೆ ತಿಳಿದುಕೊಳ್ತಕ್ಕಂಥ ವಿಷಯ ಏನಂದ್ರೆ, ಆನೆಗೆ ಮಾವುತನ ಮೇಲೆ ಭರವಸೆ, ನಂಬಿಕೆ, ಪ್ರೀತಿ, ವಿಶ್ವಾಸ. ಅದೇ ರೀತಿ ಮಾವುತನಿಗೂ ಕೂಡ ಆನೆ ಮೇಲೆ ತುಂಬಾ ಪ್ರೀತಿ, ವಿಶ್ವಾಸ. ಆ ಬಂಧ ಏನಿದೆ, ವಿಶ್ವಾಸದ ಬಂಧ, ಪ್ರೀತಿಯ ಬಂಧ ಅಲ್ಲಿ ಎದ್ದು ಕಾಣ್ತಾ ಇದೆ. ತನ್ನ ಕೈಲಿಂದ ಅದು ಏನೋ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಆನೆಗೆ ಆಸರೆ ನೀಡಿ ಏರ್ಲಿಕ್ಕೆ ಆಸರೆ ನೀಡ್ತಾ ಇದ್ದಾನೆ. ಆನೆ ಮೇಲಿನ ಪ್ರೀತಿಯಿಂದ ಆನೆಗೊಂದು ಭರವಸೆ ಮಾಡ್ತಾ ಇದೆ. ಓ, ನನ್ನ ಮಾವುತ ನನ್ನ ಬೆಂಬಲ ನೀಡ್ತದೆ, ನಾನು ಹಾಕ್ತೀನಿ ಆರಾಮ. ಈ ಘಟನೆಯಿಂದ ನಮ್ಗೆ ಏನ್ ತಿಳಿದು ಬರ್ತದಂದ್ರೆ, ನಾವು ನಮ್ಮ ಕುಟುಂಬದಲ್ಲಿ ಮಾವತ್ನಂತೆ ಇರಬೇಕು, ಭರವಸೆಯನ್ನು ನೀಡುವಂತರಾಗಿರ್ಬೇಕು. ನಮ್ಮ ತಂದೆ ತಾಯಿಗಳಿಗೆ ಅವ್ರು ಏನಾದ್ರು ಮಾಡ್ತಾ ಇದ್ರೆ ಅಂದ್ರೆ ಆ ಭರವಸೆಯ ಹಸ್ತ ಅವರಿಗೆ ನೀಡಬೇಕು. ಅವ್ರಿಗೆ ಆತ್ಮವಿಶ್ವಾಸ ತುಂಬಿಸುವ ಕೆಲಸ ನಾವು ಮಾಡಬೇಕು. ನಮ್ಮ ಮನೆಯಲ್ಲಿ ಮಕ್ಕಳು ಇರ್ಬೋದು, ನಮ್ಮ ಮಿತ್ರರು ಇರ್ಬೋದು, ನಮ್ಮ ಆತ್ಮೀಯ ವಲಯದಲ್ಲಿ ಯಾರೇ ಇರ್ಬೋದು, ಅವರೊಂದು ಒಳ್ಳೆ ಕೆಲಸ ಮಾಡ್ತಿದ್ರಂದ್ರೆ ಆಗ ನಮ್ಮ ಭರವಸೆಯ ಮಾತುಗಳು ಅವರಿಗೆ ನೀಡಬೇಕು. ಅವ್ರಿಗೊಂದು ಆತ್ಮವಿಶ್ವಾಸ, ಓ, ನಾನು ಸಾಧಿಸಬಲ್ಲೆ, ನಾನು ಮಾಡಬಲ್ಲೆ ಅನ್ನುವ ಭಾವನೆ ಅವರಲ್ಲಿ ಮೂಡ್ತದೆ. ಅವರ ಆ ಕೆಲಸದಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಅದಕ್ಕಾಗಿ ಮಿತ್ರರೇ, ನಾವು ನೀವೆಲ್ಲ ನಮ್ಮ ಮಿತ್ರರಿಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಆತ್ಮೀಯರಿಗೆ ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಇರುವ ಆ ಸಂದರ್ಭದಲ್ಲಿ ಒಂದು ಭರವಸೆಯ ಮಾತುಗಳನ್ನು ನೀಡೋಣ, ಭರವಸೆಯ ಕಾರ್ಯಗಳನ್ನು ಮಾಡೋಣ. ಆಗ ಆ ಪ್ರೀತಿಯ ಬಂಧ ಇನ್ನಷ್ಟು ಗಟ್ಟಿಯಾಗ್ತದೆ, ಆ ಸಂಬಂಧ ಕೂಡ ಇನ್ನಷ್ಟು ಗಟ್ಟಿಯಾಗ್ತದೆ. ಸಂಬಂಧ ಗಟ್ಟಿಗೊಳಿಸುವ ಕೆಲಸನೇ ಇಂಥ ಸಂದರ್ಭದಲ್ಲಿ ಯಾವಾಗ ಅವಶ್ಯಕತೆ ಇದೋ ಆವಾಗ ನಮ್ಮ ನೆರವನ್ನು ನಾವು ನೀಡಬೇಕು. ಅಲ್ಲಿ ನೀವು ಮಾತು ಬೇಕಾಗಿಲ್ಲ, ಸಣ್ಣ ಕಾರ್ಯ ಆದರೆ ಸಾಕು, ಅದರಿಂದ ಗೊತ್ತಾಗ್ತದೆ, ಓ, ನನಗೆ ಇವ್ರು ಬೆಂಬಲ ನೀಡ್ತಾ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನೀವು ಹೇಳಿ ಆತ್ಮವಿಶ್ವಾಸ ತುಂಬೋದು, ಕೆಲವೊಂದು ಸಂದರ್ಭದಲ್ಲಿ ಹೇಳಾರ್ದೇನು ನಿಮ್ಮ ಕೆಲಸಗಳ ಮೂಲಕ ಅವ್ರಿಗೆ ಆತ್ಮವಿಶ್ವಾಸ, ಓ, ಇವ್ರು ನನಗೆ ಸಪೋರ್ಟ್ ಆಗಿದ್ದಾರೆ, ಅದೊಂದು ಧೈರ್ಯ ಕೊಡ್ತದೆ ಆ ವ್ಯಕ್ತಿಗೆ ಮುನ್ನುಗ್ಗಲು. ಅದಕ್ಕೆ ನೀವು ಮಾವುತನಂತೆ ಸದಾ ಪ್ರೀತಿಯಿಂದ ಬೆಂಬಲಿಸಿ ನಿಮ್ಮವರಿಗೆ. ನಿಮ್ಮವರಂದರೆ ಅದು ನಿಮ್ಮ ಸಂಬಂಧಿಕರೇ ಆಗ್ಬೋದು, ನಿಮ್ಮ ಮಿತ್ರರೇ ಆಗಿರ್ಬೋದು, ನಿಮ್ಮ ಆತ್ಮೀಯ ವಲಯದ ಯಾರೇ ಆಗಿರ್ಬೋದು. ಅವಶ್ಯಕತೆ ಇದ್ದಲ್ಲಿ ಬೆಂಬಲಿಸಿ. ಧನ್ಯವಾದಗಳು.